ಓ ಮೈ ಗಾಡ್, ಆ ಗ್ರೀಸ್ ಮೇಲೆ ಹೊರ್ಕೊಂಡ್ಬಿಟ್ಟು ಫುಲ್ ಸ್ಟೇನ್ ಆಗೋಗಿದೆ. KSIC ಸೀರೆ ಮತ್ತೆ ಕ್ರೇಪ್ ಸೀರೆ ಸ್ಟೇನ್ ಆಗಿದೆ. 4-5 ಸ್ಪಾಟಿಂಗ್ ಆಗೋಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಮಿನಿ ರಾಕೇಶ್. ಇವತ್ತಿನ ವಿಡಿಯೋಲಿ ನನ್ನ KSIC ಸೀರೆ ಮತ್ತೆ ಕ್ರೇಪ್ ಸೀರೆ ಸ್ಟೇನ್ ಆಗಿದೆ. ನಾನು ಹೆಂಗ್ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತು. ಸೊ ಹ್ಯಾವ್ 2 ಸಾರೀಸ್ ವಿಚ್ ಇಸ್ ಬೀನ್ ಸ್ಟೇನ್ಡ್. ಒಂದಂತೂ ತುಂಬಾ ಬ್ಯಾಡ್ ಆಗಿ ಸ್ಟೇನ್ ಆಗಿದೆ. ಈ ಸೀರೆ ಬಂದು ನಂದು KSIC ಸಾರಿ. ಇದನ್ನ ನಾನು ಸ್ವಲ್ಪ ಸ್ಟೇನ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಪೂಜೆಗೆ ಹಾಕೊಂಡಿದ್ದೆ. ಅವಾಗ ಎಣ್ಣೆ ಬಿದ್ದಿದ್ಯೋ ಅಥವಾ ಏನ್ ಬಿದ್ದಿದ್ಯೋ ಐ ಆಮ್ ನಾಟ್ ಶೋರ್, ಬಟ್ ಐ ಶೋ ಯು ಹೌ ಇಟ್ ಇಸ್ ಸ್ಟೇನ್ಡ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಆಲ್ 4-5 ಸ್ಪಾಟಿಂಗ್ ಆಗೋಗಿದೆ. ಅದೇನ್ ಕಳೆ ಅಂತ ನಂಗೂ ಗೊತ್ತಿಲ್ಲ. ನಾನೇನ್ ದೊಡ್ಡ ಡ್ರೈ ಕ್ಲೀನಿಕ್ ಮಾಡಕ್ಕೇನ್ ಬರಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್. ಅಂಡ್ ನಮ್ಮಮ್ಮ ಹೇಳ್ತಾರೆ KSIC ಸೀರೆನೆಲ್ಲ ಡ್ರೈ ಕ್ಲೀನಿಕ್ ಕೊಡಬಾರ್ದು, ತುಂಬಾ ಕ್ವಾಲಿಟಿ ಹಾಳಾಗುತ್ತೆ ಅಂತ. ಸೊ ನಾನೇ ಮನೇಲೆ ರಿಮೂವ್ ಮಾಡೋದ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಸಾರಿ ವಿಚ್ ಇಸ್ ಬಿನ್ ಸ್ಟೇನ್. ಅಂಡ್ ಸೆಕೆಂಡ್ ಸಾರಿ ಅಂತೂ ಕೇಳಲೇಬೇಡಿ, ಅದಂತೂ ಇನ್ನೂ ಕಚ್ಚಡವಾಗಿ ಸ್ಟೇನ್ ಆಗೋಗಿದೆ. ಯಾಕಂದ್ರೆ ನಾನು ಬಿಲ್ಡಿಂಗ್ ಪೂಜೆ ಇತ್ತು, ಬಿಲ್ಡಿಂಗ್ ಪೂಜೆಲಿ ಶೆಟ್ರ್ ಎಲ್ಲ ಇರುತ್ತಲ್ಲ, ಶೆಟ್ರಲ್ಲಿ ಗ್ರೀಸ್ ಹಾಕಿದ್ರು, ಆ ಗ್ರೀಸ್ ಮೇಲೆ ಹೊರ್ಕೊಂಡ್ಬಿಟ್ಟು ಫುಲ್ ಸ್ಟೇನ್ ಆಗೋಗಿದೆ. ನಿಮ್ಗೆ ವಿಡಿಯೋಲಿ ಕಾಣಿಸ್ತಿದ್ಯೋ ಇಲ್ವೋ ಐ ಡೋಂಟ್ ನೋ, ಕಂಪ್ಲೀಟ್ ಸಾರಿ ಗ್ರೀಸ್ ಆಗೋಗಿದೆ. ಅದು ಬ್ಯಾಕ್ ಸೈಡ್ ಪೋರ್ಷನ್ ದೆ. I'll insert a photo where you can see how it is stained. ಸೊ ಇವತ್ತು ನಾನು ಇದನ್ನ ರಿಮೂವ್ ಮಾಡಕ್ ಟ್ರೈ ಮಾಡ್ತೀನಿ. ನಮ್ಮ ಕ್ಯಾಸ್ಟ್ ಬಂದು ನೇಗೆ ಅವರು, ಸೊ ನಾವು ಸೀರೆ ನೇಯವರು. ಭೈರಪ್ಪ ಸಿಲ್ಕ್, ರತ್ನಂ ಸಿಲ್ಕ್ಸ್ ಎಲ್ಲ ನಮ್ಮ ಕ್ಯಾಸ್ಟ್ ಅವ್ರದ್ದೆ. ಸೊ ನಮ್ಮ ಅತ್ತೆ ಅವ್ರದ್ದು ಲೂಮ್ಸ್ ಇತ್ತು. ಸೊ ಅವ್ರದ್ದು ಏನಾರ ಸಾರಿ ಕ್ರೇಪ್ ಸೀರೆ ಸ್ಟೇನ್ ಆಯ್ತಂದ್ರೆ ದೇ ಯೂಸ್ ವೈಟ್ ಪೆಟ್ರೋಲ್ ಅಂತ ಹೇಳಿದ್ರು. ಸೊ ಐ ಬಾಟ್ ಅ ವೈಟ್ ಪೆಟ್ರೋಲ್, ಹಾರ್ಡ್ಲಿ ದಸ್ ಲೆಫ್ಟ್. ಇದ್ರಲ್ಲಿ ಬರ್ದಿದ್ದಾರೆ ನೋಡಿ ಪೆಟ್ರೋಲ್ ಅಂತ. ಸೊ ಐ ಬಾಟ್ ವೈಟ್ ಪೆಟ್ರೋಲ್. I'll use white petrol to remove the grease. If it doesn't go by white petrol, I'll be using nail polish remover. So ಎರಡು ಟ್ರೈ ಮಾಡಿ ನೋಡೋದ ಏನಾಗುತ್ತೆ ಅಂತ. ಈ ಸೀರೆ ಮೇಲೆ ನಾನು ಏನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಬಂದು ಕ್ರೇಪ್ ಸಿಲ್ಕ್ ಆಗಿದೆ, ಅದಕ್ಕೆ ಐ ಡೋಂಟ್ ಮೈಂಡ್ ಸ್ಪಾಯ್ಲಿಂಗ್ ಇಟ್. ವೆರಾಸ್ ಅದು ಬಂದು KSIC ಸೀರೆ, ಅದೊಂದು ಚೂರು ಟೆನ್ಷನ್ ಇರುತ್ತೆ ಏನಾಗ್ಬಿಡುತ್ತೋ ಅಂತ. ಈಗ ಮೊದಲೇ ಅಷ್ಟೊಂದು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಅಷ್ಟ್ರಲ್ಲಿ ಪ್ರಾಣ ಹೋಗ್ಬಿಡುತ್ತೆ, ಅಂಥದ್ರಲ್ಲಿ ಅದನ್ನ ಹಾಳು ಮಾಡೋಕ್ಕಾಗತ್ತಾ? ಸೊ ಈ ಸೀರೆದು ನಾನು ಸ್ಟೇನ್ ರಿಮೂವ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಪಾರ್ಟ್ ಸ್ಟೇನ್ ಆಗಿದೆ. ಅಂಡ್ ಇದು ಬಂದು ಗ್ರೀಸ್ ಕ್ಲೀನಾಗಿ ಹೋಗಲ್ಲ. ಸೊ ನಾನು ಈಗೇನು ಮಾಡ್ಬೇಕಂತಿದ್ದೀನಿ ಅಂದರೆ, ಒಂದು ಟಿಶ್ಯೂ ತೊಗೊಂಡು ಟಿಶ್ಯೂನ ಫಸ್ಟ್ ಕೆಳಗಡೆ ಹಾಕ್ಕೊತೀನಿ. ಸೊ ಐ ಹ್ಯಾವ್ ಆಲ್ರೆಡಿ ಪ್ಲೇಸ್ ದ ಟಿಶ್ಯೂ. ಯು ಕ್ಯಾನ್ ಸಿ ಪ್ಯಾಚ್ ಥರ ಇದೆ. ಸೊ ಐ ಆಮ್ ಟೇಕಿಂಗ್ ಕಾಟನ್. ಇದು ಬಂದು ವೈಟ್ ಪೆಟ್ರೋಲು. ಐ ಜಸ್ಟ್ ಡಿಪ್ ಅ ಲಿಟಲ್ ಬಿಕಾಸ್ ಐ ಆಮ್ ಸ್ಕ್ಯಾರ್ಡ್. ಓ, ಸೊ ಫುಲ್ ಕಾಟನ್ ಡಿಪ್ ಮಾಡಿದೆ. ಐ ಥಿಂಕ್ ಹೋಗ್ತಿದೆ ಅನ್ಸುತ್ತೆ. ಗೊತ್ತಿಲ್ಲ, ಹೋಗ್ತು. I think it's gone. I don't know. ಒಣಗಿದ ಮೇಲೆ ಗೊತ್ತಾಗೋದು. ಸೊ ಐಲ್ ಟ್ರೈ ಮೈ ಬೆಸ್ಟ್. ಸೊ ಈಗ ಹೆಂಗೆ ಮಾಡೋದನ್ನ ಅದೇ ಥರ ಎಲ್ಲೆಲ್ಲಾಗಿದೆಯೋ ಅಲ್ಲೆಲ್ಲ ಮಾಡ್ತೀನಿ. ಸೊ ಐಲ್ ಟೇಕ್ ಸಮ್ ಮೋರ್ ವೈಟ್ ಪೆಟ್ರೋಲ್. ಇಲ್ಲಿ ಡ್ರೈ ಆಗ್ತಿದೆ ನೋಡ್ಬೋದು, ಇನ್ನೂ ಏನು ಹೋಗಿಲ್ಲ. ಸ್ಟೇನ್ ಹೋಗ್ತಿದೆ ಬಟ್. ಸೊ ಈ ಪಾರ್ಟ್ ಒಣಗ್ತು, ಅವಾಗಷ್ಟು ದೊಡ್ಡ ಸ್ಟೇನ್ ಥರ ಇಲ್ಲ. ಇಟ್ ಈಸ್ ನಾಟ್ ಬ್ಯಾಡ್. ಈ ಪಾರ್ಟ್ ಇನ್ನೂ ಹಂಗೆ ಇದೆ. ಸೊ ಲೆಟ್ ಮಿ ಜಸ್ಟ್ ಟ್ರೈ ಒನ್ಸ್ ಅಗೇನ್. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಸ್ ಆ್ಯಡ್ ಮಾಡ್ತೀನಿ, ಬಟ್ ಕಂಪೇರ್ ಟು ಬಿಫೋರ್ ಸ್ಟೇನ್ ಹೋಗಿದೆ, ಆದರೆ ಪೆಟ್ರೋಲ್ದು ಟ್ರೇಸಸ್ ಹಂಗೆ ಬಿದ್ದಿದೆ. ನಾಟ್ ಶೋರ್ ವಾಟ್ ಟು ಡೂ. ಸೊ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಮತ್ತೆ ಇದು ಇನ್ನೊಂದು ಕಡೆ ಆಗಿರೋದು ಗ್ರೀಸು. ಸೊ ನಾನು ಇದನ್ನು ಮತ್ತೆ ವೈಟ್ ಪೆಟ್ರೋಲ್ ಹಾಕಿ ಐ ಟ್ರೈ ಟು ರಿಮೂವ್ ಇಟ್. ಸೊ ಈ 3 ಸ್ಪಾಟ್ ಹಂಗೆ ಡ್ರೈ ಆಗಕ್ಕೆ ಬಿಡ್ತೀನಿ. ಲೈಕ್ ನಿಮಗೆ ಗೊತ್ತಾಗುತ್ತೆ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂತ.
ಕಂಪೇರ್ ಟು ಬಿಫೋರ್ ಐ ಫೀಲ್ ದಿಸ್ ಇಸ್ ಬೆಟರ್ ಅಂತ, ಕಾಸ್ ಅವಾಗಲೇ ಫುಲ್ ಸ್ಟೇನ್ ಥರ ಲೈನ್ ಇತ್ತು. ಇದೇನಿಲ್ಲ, ಲೈಕ್ ಇಟ್ಸ್ ಮ್ಯಾನೇಜಬಲ್. ಇದು ಬಂದು ನನ್ನ KSIC ಸ್ಯಾರಿ. ಇದಕ್ಕೂ ತುಂಬ ಕಳೆಗಳಾಗಿದೆ, ಇಲ್ಲೊಂದು ಮತ್ತೆ ಇಲ್ಲೊಂದು. ಸೊ ಇದಕ್ಕೆ ನಾನು ವೈಟ್ ಪೆಟ್ರೋಲ್ ಯೂಸ್ ಮಾಡಲಾ ಬೇಡವಾ ಅಂತ ಐ ಆಮ್ ಥಿಂಕಿಂಗ್, ಬಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ. I'm scared, yo. ನಂಗೆ ಧೈರ್ಯ ಬರಲಿಲ್ಲ ವೈಟ್ ಪೆಟ್ರೋಲ್ ಯೂಸ್ ಮಾಡೋಕ್ಕೆ, ಕಾಸ್ ಇದು KSIC ಸ್ಯಾರಿ ಆಗಿರೋದಕ್ಕೆ. ಐ ಜಸ್ಟ್ ಬಾಟ್ ಅ ವಾಟರ್, ನಾರ್ಮಲ್ ರೆಗ್ಯುಲರ್ ವಾಟರ್ ತಂದು ಐ ಆಮ್ ಟ್ರೈಯಿಂಗ್ ಇಟ್. ಆ್ಯಕ್ಚುಲಿ ವಾಟರಲ್ಲೇ ಬರ್ತಿದೆ, ಆ್ಯಸ್ ಯು ಕ್ಯಾನ್ ಸಿ. ಓ ಮೈ ಗಾಡ್, I think water is best. Okay, we'll try here ಈ ಸ್ಪಾಟಲ್ಲಿ. ಸೊ ವಾಟರಲ್ಲಿ Q-ಟಿಪ್ನ ಡಿಪ್ ಮಾಡಿದ್ದೀನಿ. ಓ ಮೈ ಗಾಡ್, I'll get a new tissue. You can see ವಾಟ್ರಲ್ಲಿ ತೆಗೆದಿದ್ದಕ್ಕೆ ಎಷ್ಟೊಂದು ಸ್ಟೇನ್ ಬಂತು. ಐ ಥಿಂಕ್ ಮೋರ್ ದೆನ್ ವೈಟ್ ಪೆಟ್ರೋಲ್ ವಾಟರಲ್ಲೇ ಕ್ಲೀನಾಗಿ ಹೋಗ್ತಿದೆ ಅಂತ. ಇವೆರಡರದ್ದು ಕಲರ್ ಡಿಫ್ರೆನ್ಸ್ ನೋಡಿ, ಇದು ಡಾರ್ಕ್ ಬ್ಲ್ಯಾಕ್ ಆಗಿದೆ, ಇದೊಂದು ಚೂರು ಪರವಾಗಿಲ್ಲ ಸ್ಟೇನು. ಸೊ ಏರ್ ಡ್ರೈ ಆದಮೇಲೆ ಹೆಂಗೆ ಕಾಣುತ್ತೆ ಐ ಡೋಂಟ್ ನೋ. ಸೊ ಲೆಟ್ ಮಿ ಜಸ್ಟ್ ಟ್ರೈ. ವಾಟರ್ and then spot ಆಗಿರೋ ಕಡೆ just rub. ಮತ್ತೆ ಇನ್ನೊಂದು ಡಿಪ್ ಮಾಡ್ತೀನಿ ವಾಟರ್ಗೆ. It's time to see the result. So I do this process until I'm satisfied. So almost very dry over there. Nothing else is happening. Sorry. I just put the water. Can you see ಎಷ್ಟು ಗಲೀಜು ಬಂದಿದೆ ಅಂತ? ಐ ಥಿಂಕ್ ವಾಟರಲ್ಲೇ ಸ್ಟೇನ್ ಹೋಗ್ತಿದೆ ಗೈಸ್. ಸೊ ಎರಡು ಟಿಶ್ಯೂಲು ನೋಡಿ ನೀವೇ ಎಷ್ಟು ಸ್ಟೇನ್ ಬಂದಿದೆ. ಲೆಟ್ ಇಟ್ ಡ್ರೈ ಆದ್ಮೇಲೆ ಅಲ್ಲಿ ಶೋ ಯು. ಸೊ ಈಗ ಇದಕ್ಕೆ ನೀರು ಹಾಕಿ ನೋಡ್ತೀಯಾ? ಹಂಗೆ ಹಾಕ್ಲಾ? ಏಯ್ ನಿಜ? ವಾಟರ್ ಪ್ರೂಫ್ ಸ್ಯಾರಿ ಅದೆಲ್ಲ. ಅದಕ್ಕೆ ಕಾಟನಲ್ಲಿ ಹಾಕ್ಬಿಟ್ಟು ಏಯ್ ಅದೇ ಇಲ್ಲೆಲ್ಲ ಇದೆ ನೋಡಿ, ಇಲ್ಲಿ ಎಷ್ಟು ನೀರೈತೆ, ಸ್ವಲ್ಪ ಜಾಸ್ತಿ ಹೋಗ್ತಿಲ್ವಾ? ಮತ್ತೆ ಡ್ರೈ ಕ್ಲೀನಿಂಗ್ ಕೊಡಬೇಕು. ಸೊ ಈಗ ಕೆಳಗಡೆ ಒಂದು ಟಿಶ್ಯೂ ಹಾಕ್ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀನಿ. ಲಿಟಲ್ ಕಾಟನ್ ವಾಟರ್. ನೋಡಿ ಇನ್ನ ಸ್ಟೇನ್ ಹಂಗೆ ಇತ್ತು, ಅದಕ್ಕೆ ಅದು ಕ್ಲೀನಾಗಿ ಹೋಗಿರ್ಲಿಲ್ಲ. ನೋಡಿ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಆಯ್ತಾ, ಪ್ರೆಸ್ ಮಾಡ್ತಾ ಇದ್ರೂ ಬರ್ತಿದೆ ಇನ್ನ. ಏನೋ ಸ್ಟೇನ್ ಆಗಿದೆ, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಅಂತ. ಅವತ್ತು ಪೂಜೆಗೆ ಹುಟ್ಟಿದ್ದೆ ವರಮಹಾಲಕ್ಷ್ಮಿ ಟೈಮಲ್ಲಿ. ಊಟ ಮಾಡುವಾಗ ಏನಾರ ಸಾಂಬಾರು ಚೆಲ್ಕೊಂಡ ಏನು ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಅದೇ ಥರ ಕಳೆ ಆಗಿತ್ತು, ಅದು ಕಂಪ್ಲೀಟಾಗಿ ಹೋಗಿದೆ. ಜಸ್ಟ್ ಒನ್ ಔಟ್ಸೈಡ್ ಲೈನ್ ಒಂದು ಉಳಿದಿದೆ, ಬಟ್ ಕಂಪೇರ್ ಟು ಬಿಫೋರ್ ಇಟ್ಸ್ ಬೆಟರ್. ಸೊ ಇವೆರಡರದ್ದು ಟ್ರೈ ಮಾಡ್ತೀನಿ. ಲೈಕ್ ಒನ್ಸ್ ಇಟ್ಸ್ ಡ್ರೈಡ್ ಐಲ್ ಜಸ್ಟ್ ಶೋ ಯು ದ ಎಂಡ್ ರಿಸಲ್ಟ್, ವೆದರ್ ಯು ಶುಡ್ ಡೂ ಅಟ್ ಹೋಮ್ ಆರ್ ನಾಟ್ ಅಂತ. ಡ್ರೈ ಆದ್ಮೇಲೆ ಈ ಥರ ಕಾಣಿಸ್ತದೆ, ಇಟ್ಸ್ ನಾಟ್ ಬ್ಯಾಡ್. ಸೊ ಆಗಲೇ ನಾನು 2 ಸಾರಿದು ಸ್ಟೇನ್ಗಳು ತೋರಿಸಿದೆ ಯಾವ ಥರ ಇತ್ತು ಅಂತ. ಅದ್ರಲ್ಲಿ ಒಂದಂತೂ ವೆರಿ ಬ್ಯಾಡ್ ಆಗಿತ್ತು, ಆ ವೆರಿ ಬ್ಯಾಡ್ ಆಗೋಯ್ತು. ಉಲ್ಟಾ ಮರ್ಚಿದೆ ಚಿನ್ನ ತೋರ್ಸದ ಅಂದರೆ. ಇಟ್ಸ್ ಓಕೆ, ಐ ಓಪನ್ ಇಟ್ ಅಗೇನ್. ಇಲ್ಲಿ ನೋಡ್ಬೇಡ, ನಂಗೆ ನಾಚಿಕೆ ಆಗುತ್ತೆ. ಸೊ ಈ ಬ್ಲೂ ಸ್ಯಾರಿದು ಸ್ಟೇನ್ ಆಗಿತ್ತಲ್ಲ, ಇದು ಸ್ಟೇನ್ ತೆಗಿಯಕ್ಕೆ ಹೋದೆ, ಬಟ್ ಆಲ್ಮೋಸ್ಟ್ ಆಲ್ ಹೋಗಿದೆ. ಲೈಕ್ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಹಾಕ್ತೀನಿ, ಸ್ಟೇನ್ ಹೋಗಿದೆ, ಬಟ್ ಒಂಥರ ಮಾರ್ಕ್ ಉಳಿದ್ಬಿಟ್ಟಿದೆ. ನಿಮ್ಗೆ ಈ ಥರ ಎಲ್ಲ ರಿಸಲ್ಟ್ ಬೇಡ ಅಂದರೆ ಐ ಥಿಂಕ್ ಇಟ್ಸ್ ಬೆಟರ್ ಯು ಗೋ ಫಾರ್ ಡ್ರೈ ಕ್ಲೀನಿಂಗ್. ಪುಟ್ಟಾಗಿ ಏನೂ ಕಾಣಿಸಲ್ಲ. ನಿಮ್ಗೆ ಈ ಥರ ಬೇಡ, ಅದು ನಿಮ್ದು ಸೀರೆ ತುಂಬ ಚೆನ್ನಾಗಿದೆ ಅಂದರೆ ಐ ಥಿಂಕ್ ಯು ಶುಡ್ ಗೋ ಫಾರ್ ಡ್ರೈ ಕ್ಲೀನಿಂಗ್. ಮನೇಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ಬೇಡಿ ನಂತರ.
ಆ್ಯಂಡ್ ಇನ್ನೊಂದು ಸೀರೆದು ರಿಸಲ್ಟ್ ಅದೇ ನಾನು ಪ್ಯೂರ್ KSIC ಸ್ಯಾರಿದು ರಿಸಲ್ಟ್ ಬಂದು ಅದು ಒಂಚೂರು ಪರವಾಗಿಲ್ಲ. ಔಟ್ ಆಫ್ 100 90% ಚೆನ್ನಾಗಿ ಬಂದಿದೆ ಅದು. ಆಗಲೇ 4-5 ಸ್ಪಾಟಿಂಗ್ಸ್ ಇತ್ತು, ಬಟ್ ಈಗ ಜಸ್ಟ್ ವಾಟರಲ್ಲಿ ರಿಮೂವ್ ಮಾಡಿನೇ ಆಲ್ಮೋಸ್ಟ್ ಆಲ್ ಹೋಗ್ಬಿಟ್ಟಿದೆ. ಇಲ್ಲೊಂದು ಸ್ವಲ್ಪ ನೋಡ್ಬೋದು ನೀವು, ಲೈಟ್ ಆಗಿದೆ, ಬಟ್ ಕಂಪೇರ್ ಟು ಬಿಫೋರ್ ಇಟ್ ಈಸ್ ಫಾ ಬೆಟರ್. ನಾನು ಎರಡರದ್ದು ಫೋಟೋ ಹಾಕ್ತೀನಿ. ನಿಮ್ದೇನಾದ್ರು ಪ್ಯೂರ್ KSIC ಸ್ಯಾರಿ ಇದಂದ್ರೆ ಫಸ್ಟ್ ವಾಟರಲ್ಲಿ ರಿಮೂವ್ ಮಾಡಕ್ ಹೋಗಿ. ಇನ್ನ ವರ್ಸ್ಟ್ ಆಯ್ತಂದ್ರೆ ಐ ಥಿಂಕ್ ಯು ಶುಡ್ ಗೋ ಫಾರ್ ಡ್ರೈ ಕ್ಲೀನಿಂಗ್ ಓನ್ಲಿ. ಐ ಹೋಪ್ ಈ ವಿಡಿಯೋ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮನೇಲಿ ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೂ ಒಂದು ಸ್ಮಾಲ್ ಪ್ಯಾಚ್ ಟೆಸ್ಟ್ ತರ ಮಾಡಿ. ನಿಮ್ಮ ಸೀರೆ ಆಗಿರ್ಬೋದು, ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲ ಆ ಪ್ಯಾಚ್ ಟೆಸ್ಟ್ ಅಲ್ಲಿ ನಿಮಗೆ ಅದು ವರ್ಕ್ಔಟ್ ಆಯ್ತು ಅಂದ್ರೆ ಐ ಥಿಂಕ್ ಯು ನೀಡ್ ಟು ಯೂಸ್ ದ ಕಂಪ್ಲೀಟ್ ಪ್ರಾಡಕ್ಟ್. ವೆರಸ್ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟು ಬ್ಲೂ ಸ್ಯಾರಿನ ನಾನು ಡ್ರೈ ಕ್ಲೀನಿಂಗ್ ಕೊಡ್ತೀನಿ ಈಗ. ಬಟ್ this result is not bad. Thank you for watching. For more such videos, like, share and subscribe to my channel. Bye.